ಬ್ರೇಕಿಂದ ಮುಂಚೆ ಕೃಷ್ಣಪ್ಪ ಅವರೇ ಗಂಗಾಧರ್ ಅವರು ಹೇಳ್ತಿದ್ದಾರೆ ಈ ವರದಿ ಬಗ್ಗೆ ನಮಗೆ ಸಮಾಧಾನ ಇಲ್ಲ ಅಂತ ಹೇಳಿ ಕೇವಲ ಕಿರ್ಚಿದ್ರೆ ಅಥವಾ ಕೇವಲ ಹೇಳಿಕೆ ನೀಡಿದ್ರೆ ಸಾಕಾಗೋದಿಲ್ಲ. ಏನ್ ಮಾಡ್ತೀರಿ ಅನುಮಾನ ಪರಿಹಾರಕ್ಕೆ? ಇವ್ರು ಹೇಳ್ತಿದ್ದಾರೆ ಮೂರ್ ಲ್ಯಾಬಲ್ ಟೆಸ್ಟ್ ಮಾಡಿಸಿದ್ದಾರೆ, ಮಾಡಿಸಿರೋದು ನಾವೆಲ್ಲ, ಆಹಾರ ಇಲಾಖೆ. ಆದ್ರೂ ಅನುಮಾನ ಅಂತಂದ್ರೆ ನೀವೇನು ಏನ್ ಮಾಡ್ತೀರಿ ಪರಿಹಾರ ಇದಕ್ಕೆ? ಮೇಡಮ್, ಮೊದಲನೇದಾಗಿ ನಾವು ಅವತ್ತಿನ ದಿನ ಏನದು ಚೆಕ್ ಮಾಡೋದಕ್ಕೋಸ್ಕರ ಅಧಿಕಾರಿಗಳು ಬಂದಾಗ ತಡೆ ಇವರು ಹಿಡ್ದಿದ್ದಾರೆ. ಮೊದಲನೇದಾಗ ಅದೇ ಒಂದು ದೊಡ್ಡ ಅಡ್ಡ ಹಿಡಿದಾಗ ಇವರು ಅಷ್ಟು ಪ್ರಾಂಪ್ಟ್ ಆಗಿದ್ದಿದ್ರೆ ಯಾಕೆ ಅಡ್ಡ ಬರ್ತಾಯಿದ್ರು? ಮತ್ತು ಆ ಗೇಟಲ್ಲಿ ಆಚೆಗೆ ಬರ್ಬೇಕಾದಂಥ ಬಂದು ರೋಡಲ್ಲಿ ಹಾಕಿ ಇಷ್ಟೆಲ್ಲ ಕಂಟ್ರೋಲ್ಸ್ ಮಾಡಬೇಕಾಗಿತ್ತು. ಪುನೀತ್ ಕೆರಳಿ ಯಾಕೆ ಬಂದರು ಅಂತ ತಾವು ಕೂಡ ಹೇಳಿದ್ರೆ, ಪುನೀತ್ ಕೆರಳಿ ಬರೋದಕ್ಕೆ ಕಾರಣ ಏನಂತಂದರೆ 1 ತಿಂಗಳ ಮುಂಚೆ ಇವ್ರದೇ ಸಮುದಾಯದವಂತರು ಇಬ್ಬರು ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಎಲ್ಲ ಒಂದು ಆರೋಗ್ಯ ಇಲಾಖೆ ಒಂದು ನಿಮಿಷ ಮಾತಾಡೋದಕ್ಕೆ ನಿಮಗೆಲ್ಲ ಮಾತಾಡೋದನ್ನ ನಾವು ಮಾತಾಡ್ತೀವಿ. ನಿಮಗೆಲ್ಲ ಒಂದು ನಿಮಿಷ ಸ್ಪಷ್ಟವಾಗಿ ಕೇಳಿ, ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ, ಆಮೇಲೆ ಮಾತಾಡಿ. ಅದಾದ ಮೇಲೆ ಇವ್ರದೇ ಸಮುದಾಯದವರು ಇಬ್ಬರು ಹೋಗಿ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ಗೂ ಕೂಡ ಲೆಟರ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಆರೋಗ್ಯ ಇಲಾಖೆ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಕೊಟ್ಟಿದಾಗ ಅವರು ಯಾವುದೇ ಒಂದು ಕಾನೂನು ಕ್ರಮ ಕೈಗೊಂಡಿಲ್ಲದಕ್ಕೆ ಅವ್ರು ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇದಕ್ಕೆ ಒಂದು ಪುನೀತ್ ಕೆರಳಿ ಹತ್ರ ವಿಚಾರವಾಗಿ ಬಂದಿದ್ದಾರೆ. ನಿಮಗೆ ಯಾಕ್ರೆ ನ್ಯಾಯ ಬರ್ಬೇಕು ತಗೋಬೇಕು ಕೇಳ್ತಾರೆ. ಅದನ್ನ ಪ್ರಶ್ನೆ ಮಾಡೋದಕ್ಕೆ ನೀವಿಲ್ಲ. ಒಬ್ಬರು ಸಾರ್ವಜನಿಕರಾಗಿ ನಾವ್ ಹೇಳ್ತಿದೀವಿ. ಆಗ ನಾವ್ ಹೇಳ್ತೀವಿ ಅಲ್ಲಿ ಹಿಂದೂ ಸಂಘಟನೆ ಆಗಿ ಯಾರು ಬಂದಿಲ್ಲ, ಅಲ್ಲಿ ಬಂದಿದ್ದು ಒಬ್ಬ ಸಾರ್ವಜನಿಕರಾಗಿ. ಅಲ್ಲೂ ಕೂಡ ಅವತ್ತು ಕೂಡ ನಾವು ಇದ್ದೀವಿ. ಅವತ್ತು ನಾವು ಕೂಡ ಬಂದಿದ್ದು ಸಾರ್ವಜನಿಕರಾಗಿ ಬಂದಿದ್ದು. ಯಾರು ಕರೆದಿದ್ದು? ಯಾರು ಕರಿಬೇಕು? ಒಂದ್ ಒಳ್ಳೆ ಕೆಲಸ ಮಾಡೋದಕ್ಕೆ ಯಾರು ಕರಿಬೇಕಾಗಿಲ್ಲ. ನಾನು ಕೂಡ ತಿಂತೀನಿ, ನಾನು ನಿಮ್ ಕೆಲಸ ಮಾಡಲ್ಲ. ನಾನು ಅವತ್ತು ಕೇಳ್ದೆ, ಇವತ್ತು ಕೇಳ್ತಿದ್ದೀನಿ. ಭಾಷೆ ಬಗ್ಗೆ ಗಮನ, ಭಾಷೆ ಬಗ್ಗೆ ಗಮನ. ಇಲ್ಲ ನಿಂದು ಒಂದೇ ಸಮಯದಲ್ಲಿ ದೂರ ಕೊಟ್ಟು ನನ್ನ ಮಾಲು ಅದಕ್ಕೆ ಹಂದಿ ಮಾಂಸ, ಕುರಿ ಮಾಂಸ, ಕೋಳಿ, ಮೊಟ್ಟೆ ಎಲ್ಲದಕ್ಕೂ ಸೇರಿ ಕೊಡೋದು ಲೈಸೆನ್ಸ್. ರಜಾಕ್ ಅವರೇ, ನಾನು ಅವತ್ತು ಕೇಳ್ದೆ, ಕೇಳಿಸ್ಕೊಳ್ರಿ, ಅವತ್ತು ಕೇಳ್ದೆ, ಇವತ್ತು ಕೇಳ್ತಾ ಇದ್ದೀನಿ. ಎಲ್ಲ ಬಿಟ್ಟು ರೋಲ್ ಕಾಲ್ ಮಾಡ್ಲಿಕ್ಕೆ ನಿಮ್ ಹತ್ರ ಯಾಕೆ ಬರ್ತಾರೆ? ನಿಮ್ಮದೇನು ತಪ್ಪಿಲ್ಲ ಅಂತಂದ್ರೆ ರೋಲ್ ಕಾಲ್ ಮಾಡ್ಲಿಕ್ಕೆ ಸನ್ನಿವೇಶ ಏನಿರುತ್ತೆ? ಏನ್ ದೊಡ್ಡ ವ್ಯವಹಾರ? ಚಿಲ್ಲರೆ ಕಾಸು ಕೊಟ್ಟರು ಓಡೋಗೋರು ಇವರೆಲ್ಲ. ಇದೆಲ್ಲ ಮೊದಲು ಮಾಡಿದ್ದಾರೆ, ಇದೆಲ್ಲ ಮೊದಲು ಮಾಡಿದ್ದಾರೆ. ಬಹಿರಂಗವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇವಾಗ್ಲೂ ನಿಮ್ಮದೇ ಸಮುದಾಯದ ವ್ಯಾಪಾರಿಗಳು ಸಮುದಾಯ ಎಲ್ಲ ಬೇಡ, ಹೋದಾಗ ಯಾರೋ ರೋಡ್ ಸೈಡ್ ಕಿಡಿಗೇಡಿಗಳು, ನಿರುದ್ಯೋಗಿಗಳು, ಅವಿವೇಕಿಗಳು, ಇವ್ರಿಗೇನು ಮಾಡಕ್ ಕೆಲಸ ಇಲ್ಲ. ಇವ್ರು ಬಂದು ದೌರ್ಜನ್ಯ ಮಾಡಕ್ಕೆ, ಸುಮ್ಮನೆ ಬಂದು ಡಿಸ್ಟರ್ಬ್ ಮಾಡಕ್ಕೆ. ಕೇವಲ ನಿಮ್ಮದು ತಪ್ಪಿಲ್ಲ ಅಂತಂದ್ರೆ ರೋಲ್ ಕಾಲ್ ಮಾಡ್ಲಿಕ್ಕೆ ಯಾಕೆ ಬರ್ತಾರೆ? ಇಲ್ಲ ಅಂತಾನೆ ತಟ್ಟಿ ನಿಂತ್ಕೊಂಡಿದ್ದು. ತಪ್ಪಿಲ್ಲ ಅಂತಾನೆ ಇವತ್ತು ಇಷ್ಟು ಗಂಜಿಸಿ ಮಾತಾಡ್ತಿರೋದು. ನಿಮ್ಮದೇ ನೀವ್ ಯಾಕೆ ಬಂದ್ರಿ? ನಿಮ್ದೇ ಅಲ್ಲ ಅಂದ್ಮೇಲೆ ನೀವ್ ಯಾಕೆ ಬಂದ್ರಿ? ಏನು ಅದು ನಿಮ್ದೇ, ನಿಮ್ಮ ಐಟಮ್ ಅಲ್ಲ ಅಂದ್ಮೇಲೆ ನೀವ್ ಯಾಕೆ ಬಂದ್ರಿ? ನಂದೇ ಐಟಮ್ ಅಂತ ಹೇಳಿದ್ರೆ ನಿಮ್ ಲೈಸೆನ್ಸೇ ಇಲ್ಲ. ನೀವು ಕೂತಿರ್ಬೇಕಾದ್ರೆ ರಿಜಿಸ್ಟರ್ ಮಾಡ್ಕೊಂಡು ಪಬ್ಲಿಕ್ ಎಲ್ಲ ನೀವೇ ಉಲ್ಟಾ ಅದಕ್ಕೆ ಪಬ್ಲಿಕ್ ನೋಡಿದ್ದಾರೆ. ನಿಮ್ಮ ಮುಖವಾಡನ ಪಬ್ಲಿಕ್ ನೋಡಿದ್ದಾರೆ. ರಜಾಕ್ ಅವರೇ, ಅನುಮಾನ ಲೈಸೆನ್ಸ್ಗಳು ಇಲ್ಲಿವೆ, ಎಲ್ಲ ಲೈಸೆನ್ಸ್ಗಳು ಬೇಕಾಗಿಲ್ಲ. ಯು ಆರ್ ದಿ ಬಿಸ್ನೆಸ್ ಓನರ್. ನೀವು ಯಾರಿಗೆ ಕೊಡ್ತಿದ್ದೀರಾ, ಯಾರು ಸರಬರಾಜು ಮಾಡ್ತಿದ್ದಾರೆ ಎಲ್ಲ ತೋರಿಸಿದೀನಿ. ಎಲ್ಲಿಂದ ತಗೊಳ್ತಾ ಇದ್ದೀನಿ? ಡಾಕ್ಟರ್ ಸರ್ಟಿಫಿಕೇಟ್. ಐ ಆಮ್ ದಿ ಓನರ್ ಆಫ್ ದಿ ಬಿಸ್ನೆಸ್. ಅದಕ್ಕೆ ಮಾನ್ಯತೆ ಇದೆಯಾ? ಅದಕ್ಕೆ ಮಾನ್ಯತೆ ಇದೆಯಾ? ಅದಕ್ಕೆ ಲೈಸೆನ್ಸ್ ಇದೆಯಾ? ಅದಕ್ಕೆ ಲೈಸೆನ್ಸ್ ಇದೆಯಾ? ಕೃಷ್ಣಪ್ಪ ಅವರನ್ನೇ ಕೇಳ್ತಾ ಇರೋದು. ಬ್ರಾಡ್ಕಾಸ್ಟಿಂಗ್ ಲೈಸೆನ್ಸ್ ಇದೆಯಾ? ಅರೆ
ನಾನು ಇಲ್ಲಿ ಉದ್ಯೋಗಿ ಅಷ್ಟೇ, ನಾನು ಇಲ್ಲಿ ಕೆಲಸ ಸರ್ಟಿಫಿಕೇಟ್ ನಿಮ್ಮ ರೋಲ್ ಅದನ್ನೇ ಕೇಳ್ತಿದ್ದೀನಿ ನಿಮಗೆ. ನಿಮ್ಮ ರೋಲ್ ಏನು ಇದರಲ್ಲಿ? ನಿಮ್ಮ ರೋಲ್ ಏನು? ಇಲ್ಲಿ ಕೂತ್ಕೊಂಡು ಆಂಕರಿಂಗ್ ಮಾಡುವಾಗ ನಿಮ್ಮ ಹೆಸರಲ್ಲಿ ಬ್ರಾಡ್ಕಾಸ್ಟಿಂಗ್ ಲೈಸೆನ್ಸ್ ಇಟ್ಕೊಂಡು ಮಾಡ್ತಿದ್ದೀರಾ. ಮೊನ್ನೆ ಅಷ್ಟೇ ಒಂದು ಕಂಪನಿ ಪ್ರಶ್ನೆ ಲೈಸೆನ್ಸ್ ಬೇಕಾ? ರಜಾಕ್ ಅವರೇ ಸಿಂಪಲ್ ಕೇಳಿಸ್ಕೊಳ್ಬೇಕು. ARG ಪ್ರೈವೇಟ್ ಲಿಮಿಟೆಡ್ ಹೆಸರಲ್ಲಿ ಲೈಸೆನ್ಸ್ ಇದೆ. ನನ್ನ ಹತ್ರ ಏನಿದೆ ಗೊತ್ತಾ? ಆ ಕಂಪನಿ ಕೊಟ್ಟಿರುವ ಆಫರ್ ಲೆಟರ್, ಆ ಕಂಪನಿ ಕೊಟ್ಟಿರುವ ಸ್ಯಾಲರಿ ಸರ್ಟಿಫಿಕೇಟ್ ನಿಮ್ಮ ಹತ್ರ ಏನಿದೆ? ನಿಮ್ಮ ಹತ್ರ ಏನಿದೆ? ದಾಖಲಾತಿಗಳು ನನ್ನ ಹತ್ರ ಇದೆ. ಕೇಳಿದ ಅಧಿಕಾರಿಗಳಿಗೆ ನಾನು ಉತ್ತರವನ್ನ ಕೊಟ್ಟಿದ್ದೀನಿ. ದಾಖಲಾತಿಗಳ ಸಮೇತ ನನ್ನ ಹೇಳಿಕೆಯನ್ನು ಕೊಟ್ಟಿದ್ದೀನಿ. ದಯಮಾಡಿ ಹೇಳ್ತಾ ಇದ್ದೀನಿ ಮೇಡಮ್, ನೀವು ದಯಮಾಡಿ ಆ ದಾಖಲೆಗಳ ಬಗ್ಗೆ ನಿಮ್ಮ ಬಗ್ಗೆ ಯಾರಿಗೂ ಹೇಳುವಂತ ಅವಶ್ಯಕತೆ ಇಲ್ಲ. ಇದು ಕಾಮನ್ ಸೆನ್ಸ್. ಇದು ಈಗ ನಾವ್ ಹೇಳ್ತಾ ಇರೋದು ಇಷ್ಟೇ, ಅವತ್ತು ನಡೆದಂತಹ ಘಟನಾವಳಿಗಳಿದಾವೆ, ಟೋಟಲಿ ಎಲ್ಲವೂ ಸಹ ಸಂಶಯಾಸ್ಪದವಾಗಿರುವಂತಹದ್ದು ಇದಾವೆ. ಅಲ್ಲಿ ACP ನಡ್ಕೊಂಡಂತಹ ರೀತಿಗಳು, ಅಲ್ಲಿ ಬಂದಂತ ಅಧಿಕಾರಿಗಳು ನಡ್ಕೊಂಡಂತಹ ರೀತಿಗಳು ಸಂಪೂರ್ಣವಾಗಿ ಮಾಧ್ಯಮ ನೋಡಿದೆ, ಇಡೀ ಮಾಧ್ಯಮದ ಮುಖಾಂತರ ಇಡೀ ರಾಜ್ಯ ನೋಡಿದೆ, ದೇಶ ನೋಡಿದೆ, ಯಾವ್ಯಾವ ರೀತಿ ಯಾವ್ಯಾವ ಅಧಿಕಾರಿಗಳು ವರ್ತನೆ ಮಾಡಿದಾರೆ ಅಂತ ಗೊತ್ತಿದೆ. ಹೀಗಾಗಿ ಇದರದ್ದು ಸಂಪೂರ್ಣವಾಗಿ ನಾವಂತೂ ಈ ವರದಿಗಳನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ಈಗ ವರದಿಗಳೇನ್ ಬರ್ತಾ ಇದಾವೆ ಅವನ್ನೆಲ್ಲ ತಗೊಂಡು ಮುಂದೆ ಯಾವ ರೀತಿ ಮಾಡ್ಬೇಕು, ಕಾನೂನಾತ್ಮಕವಾಗಿ ಏನ್ ಮಾಡ್ಬೇಕು ಅಂತ ನಮಗೂ ಗೊತ್ತಿದೆ. ನಮಗೂ ಕಾನೂನಿನ ಬಗ್ಗೆ ಜ್ಞಾನ ಇದೆ. ನಾವು ಅದನ್ನೆಲ್ಲ ತಗೊಂಡು ಎಲ್ಲ ವಿಡಿಯೋ ಕ್ಲಿಪ್ಸ್ ಗಳು ಏನೇನಾಗಿದ್ದಾವೆ ಅದನ್ನ ಇಟ್ಕೊಂಡು ಮುಂದೆ ಯಾವ ರೀತಿಯಾಗಿ ಇದಕ್ಕೆ ಒಂದು ಅಂತಿಮವಾದಂತಹ ಹೋರಾಟ ಮಾಡ್ಬೇಕು ನಮಗೂ ಗೊತ್ತು. ನಮಗೂ ಸಾಕಷ್ಟು ಮಾಹಿತಿಗಳು ಬಂದಿದ್ದಾವೆ. ಸೊ ಎಲ್ಲ ವಿಡಿಯೋ ಕ್ಲಿಪ್ಸ್ ಗಳಿದಾವೆ, ಎಲ್ಲಿಂದ ಬರುತ್ತೆ, ಏನಾಗುತ್ತೆ, ಯಾವ್ಯಾವ ರೀತಿ ಆಗ್ತಾ ಇದೆ ಎಲ್ಲರೂ ಗೊತ್ತಾಗ್ತಾ ಇದೆ ನಮಗೂ ಸಹ. ಅದ್ರ ಜೊತೆಗೆ ಈ ರೀತಿಯಾಗಿ ಖಂಡತನದಿಂದ ನಾವು ಹೇಳಿದ್ದೆ ನಡಿಬೇಕು, ನಾನು ಹೇಳಿದ ಸತ್ಯ, ಇನ್ನೊಬ್ರು ಪ್ರಶ್ನೆ ಮಾಡಬಾರ್ದು, ಈ ಡಿಕ್ಟೇಟರ್ಶಿಪ್ ಹಿಟ್ಲರ್ ಶಾಹಿ ಈ ಭಾರತದೊಳಗೆ ನಡೆಯೋದಿಲ್ಲ. ಸಂವಿಧಾನ ಪ್ರಕಾರವಾಗಿ ಇಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಸಹ ಅಧಿಕಾರ ಮಾಡುವಂತ ಪ್ರಶ್ನೆ ಇದೆ. ಅದನ್ನು ಸಂವಿಧಾನ ಕೊಟ್ಟಿದೆ, ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿದ್ದಾರೆ. ನೀವ್ಯಾಕೆ ಕೇಳಿ ಬಂದ್ರಿ, ನೀವ್ಯಾಕೆ ಕೇಳ್ತೀರಿ ಅಂತ ಕೇಳಿ ಇವನಾರ ಈ ರೀತಿಯಾಗಿ ಗುಂಡಾಗಿನ ಮುಖಾಂತರವಾಗಿ ಎಲ್ಲ ದೊಡ್ಡದಾಗಿ ಇವರು ಮಾಡ್ಕೊಂಡು ಹೋದ್ರೆ ಕೇಳಿಕ್ಕಿಲ್ಲ, ನಾವೇನ್ ಕೂತಿಲ್ಲ, ನಮಗೂ ಗೊತ್ತಿದೆ ಇದಕ್ಕೆ ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಅನ್ನೋದನ್ನ. ಅದನ್ನು ಮುಂದಿನ ದಿವಸ ಅನುಮಾನ ಇದೆ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತೀವಿ. ನಾನು ಕೇಳ್ತಿರೋದು ಗಂಗಾಧರ್ ಕುಲಕರ್ಣಿ ಅವರಿಗೆ ನೀವ್ ಯಾವಾಗ ಹೆಸರು ಕನ್ವರ್ಟ್ ಮಾಡಿಸ್ಕೊಂಡ್ರಿ? ನಾನು ಪ್ರಶ್ನೆ ಕೇಳ್ತಾ ಇರೋದು ಗಂಗಾಧರ್ ಕುಲಕರ್ಣಿ. ನಾನು ಪ್ರಶ್ನೆ ಕೇಳ್ತಾ ಇರೋದು ಗಂಗಾಧರ್ ಕುಲಕರ್ಣಿ ಅವರಿಗೆ. ಹೆಣ್ಣು ಮಕ್ಕಳ ಮೇಲೆ ಅವ್ರಿಗೆ ಮಾತಾಡೋದು ಭಯಂಕರ ಶಾಕ್ ಇದೆ. ಅವ್ರೊಬ್ಬರೇ ಮಾತಾಡ್ಲಿ, ನಾವೆಲ್ಲರೂ ಎಂಕರ್ ಇಂದ ನಾವೆಲ್ಲರೂ ಸುಮ್ಮನೆ ಮಾತು ಕೊಟ್ಕೊಳ್ಳೋಣ. ಅವ್ರು ಏನ್ ಮಾತಾಡೋದೇ ಕುಲಕರ್ಣಿ ಸರಿ, ಮುಂದೆ ಏನ್ ಮಾಡ್ತೀರಿ ನೀವು? ಆಯ್ತು, ನಿಮ್ಗೆ ಅನುಮಾನ ಇದೆಯಪ್ಪ, ಜನರಲ್ಲೂ ಅನುಮಾನ ಹುಟ್ಟಿಸಿದೀರಿ, ಏನ್ ಮಾಡ್ತೀರಿ ಬಗೆಹರಿಸ್ಕೊಳಕ್ಕೆ? ಅಲ್ಲ, ಜನರಿಗೆ ಅನುಮಾನ ಇದ್ದದಕ್ಕೆ ಕಂಪ್ಲೇಂಟ್ ಆಗಿರುವಂತದ್ದು ಎಲ್ಲ ಕಡೆಗೂ ಸಹ. ಆ ಹಿನ್ನೆಲೆಯಲ್ಲಿ ನಮ್ಮ ಅನುಮಾನ ಇವತ್ತಿಗೂ ಸಹ ಸಮಾಧಾನ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಇನ್ನು ಕಾನೂನಾತ್ಮಕವಾಗಿ ಅದಕ್ಕೆ ಏನೇನಿದೆ ದಾಖಲೆಗಳು ನಮ್ ಕೈ ಸೇರಿಲ್ಲ, ದಾಖಲೆಗಳು ಕೈ ಸೇರ್ಲಿ, ಅದನ್ನ ಇಟ್ಕೊಂಡು ಮುಂದೆ ಎಲ್ಲೆಲ್ಲಿ ಅದರಲ್ಲಿ ಲೋಪದೋಷಗಳಿದ್ದಾವೆ, ಖಂಡಿತ ಇದ್ದಾವೆ, ಅದು ಯಾವ್ಯಾವ ಲೋಪದೋಷಗಳಿದ್ದಾವೆ ಅಂತ ಅದನ್ನ ಕಂಡು ಹಿಡಿದು ಕಾನೂನು ಪ್ರಕಾರವಾಗಿ ಅದು ರಾಜಸ್ಥಾನದಿಂದ ಹಿಡಿದು ಇಲ್ಲಿಗೆ ಬಂದು ಗ್ರಾಹಕರ ಕೈ ತಲುಪೋ ತನಕ ಏನೊಂದು ವ್ಯವಸ್ಥೆ ಇದೆ ಅದರ ಬಗ್ಗೆ ಆಮೂಲಾಗ್ರವಾಗಿರ್ತಕ್ಕಂಥ ತನಿಖೆ ಆಗುವವರೆಗೂ ಬಿಡೋದಿಲ್ಲ. ಅದು ಎಲ್ಲರಿಗೂ ಸಮಾಧಾನ ಆಗ್ಬೇಕು. ಆರೋಗ್ಯ ಇದೆ ಒಳಗೆ, ಯಾರ್ದೋ ಒಂದು ವೈಯಕ್ತಿಕ ಅಲ್ಲ, ನೀವು ಕೂತಿದ್ದೀರಲ್ಲ ರಜಾಕ್ ಅವರೇ, ಕೇಳಿಸ್ಕೊಳ್ರಿ. ಇದೇ ಜಾಗದಲ್ಲಿ ಅವತ್ತು ನಿಮ್ಮಿಂದಲೇ ಮೀಟ್ ಖರೀದಿ ಮಾಡಿ ವ್ಯಾಪಾರ ಮಾಡ್ತಿದ್ದವ್ರು, ನನ್ಗೆ ಹೆಸರು ಮರ್ತೆ, ಸಾರಿ, ನೆನಪಾದ್ರೆ ಹೇಳ್ತೀನಿ. ಇಲ್ಲಿ ಕೂತ್ ಹೇಳಿದ್ರು ಅವರು
ನಮ್ಗೆ ಅನುಮಾನ ಬಂತು, ನಾವು ಹೋದ್ವಿ, ಆಹಾರ ಇಲಾಖೆಗೆ ಹೋದ್ವಿ, ಸಚಿವರನ್ನ ಭೇಟಿ ಮಾಡೋ ಪ್ರಯತ್ನ ಮಾಡಿದ್ವಿ, ದಾಖಲಾತಿಗಳು ತೋರ್ಸಿದೀನಿ. ಎಲ್ಲರ ಟೇಬಲ್ ಮೇಲೂ ಕೂಡ ನಾವು ಅನುಮಾನವನ್ನ ನಾನು ವ್ಯಕ್ತಪಡಿಸಿ ವರದಿ ದಾಖಲಾತಿಗಳು ಇಟ್ವಿ. ತೋರ್ಸಿದೀನಿ. ಪ್ರಶ್ನೆ ಏನಂತಂದ್ರೆ ಏನು ಮುಚ್ಚುಮರೆ ಇಲ್ಲ. ಪ್ರಶ್ನೆ ಏನಂತಂದ್ರೆ ರಜಾಕ್ ಇದ್ರಲ್ಲಿ ಅವರೇ, ಯಾವುದೇ ರಜಾಕ್ ತರಹದ ಕೇಳಿಸ್ಕೊಳ್ಳಿ, ಅವರು ಕೇಳಿಸ್ಕೊಳ್ಳಿ ಏನಾದ್ರು ರಜಾಕ್ ಜಿ, ಕಿರ್ಚು ಅಂತ ಕೇಳಿಸ್ಕೊಳ್ಳಿ ಹೇಳ್ತಾರೆ. ಪ್ರಶ್ನೆ, ಮುಸಲ್ಮಾನನಾಗಿ ಪ್ರಶ್ನೆ ಕೇಳಿಸ್ಕೊಳ್ಳಿ ನಾಯಿ ಮಾಂಸ ರಜಾಕ್ ಅಂತ ಅವರೇ, ಹೇಳ್ಬಿಟ್ರೆ ಪ್ರಶ್ನೆ ನಂಬೋ ಕೇಳಿಸ್ಕೊಳ್ಳಿ ವಿಷಯ ಏನ್ರಿ ಅದು? ರಜಾಕ್ ನೀವು ಉತ್ತರ ಇದೇ ಕೊಡಬೇಕಾಗಿರೋ ಪ್ರಶ್ನೆ ಸ್ಟುಡಿಯೋದಲ್ಲಿ ಕೇಳಿಸ್ಕೊಳ್ಳಕ್ಕೆ ರೆಡಿ ಇಲ್ಲ. ಜೀವಂತವಾಗಿ ಕುರಿ ತಗೊಂಡ್ಬಂದು ತೋರಿಸಿದೆ, ಅದಕ್ಕೂ ಬಾಲ ಬರುತ್ತೆ. ಯಾಕೆ ರಜಾಕ್ ಈ ಅವರೇ ಗುಗುಗಳಿಗೆ ಅರ್ಥ ಪ್ರಶ್ನೆ ಆಗಲ್ಲ ಕೇಳಿಸ್ಕೊಳ್ಳಕ್ಕೆ ಅದೆಲ್ಲ. ತಾಳ್ಮೆ ಕೇಳಿ ಇಲ್ವಾ? ಮೇಡಮ್, ನಾನು ಕೇಳಿ. ಕೇಳ್ತಿರೋದು ಸಿಂಪಲ್. ಆಹಾರ ಇಲಾಖೆ, ಆರೋಗ್ಯ ಇಲಾಖೆ ಟೇಬಲ್ ಮೇಲೆ ಹೋದ್ರೂ ಕೂಡ ಅದಕ್ಕೆ ಸ್ಪಂದನೆ ಸಿಗ್ಲಿಲ್ಲ ನಮ್ಗೆ. ಹೇಳ್ಕೊಂಡ್ರು ಇದೇ ಚೇರ್, ಅವ್ರ ಇಷ್ಟ ಏನು ಅಂತ ಹೇಳಿದ್ರೆ ಕೇಳಿ ಮೇಡಮ್. ಫುಲ್ ಅಂಡ್ ಫೈನಲ್ ಒಂದ್ ನಿಮಿಷ ಪ್ಲೀಸ್ ಒಂದ್ ನಿಮಿಷ, ಒಂದೇ ನಿಮಿಷ ಹೇಳಿ. ಅವ್ರ ಇಷ್ಟ ಇದ್ದಿದ್ದೇ, ಅವರ ದುರುದ್ದೇಶ ಅದೇನು ಅಂತ ಹೇಳಿದ್ರೆ ಇವನಿಗೆ ಬಿಸ್ನೆಸ್ ಅಲ್ಲಿ ಹಾಳು ಮಾಡಬೇಕು. ಇಲ್ಲ ಅಂದ್ರೆ ಅವತ್ತಿನ ವಿಡಿಯೋ ಎತ್ಬಿಟ್ಟು ನೀವು ಮತ್ತೊಂದ್ಸಲ ಕೇಳಿಸ್ಕೊಳ್ಳಿ, ಈ ಸ್ಟಾಕ್ ನೆಲ್ಲ ನೀವು ಡಿಸ್ಟ್ರಾಯ್ ಮಾಡಬೇಕು, ಸೀಸ್ ಮಾಡಬೇಕು. ಆಯ್ತು ಮಾಡ್ಕೊಳ್ರಪ್ಪ, ಮಾಡ್ಕೊಳ್ಳಿ, ನಮ್ಗೇನು. ಅದು ಬಿಸ್ನೆಸ್ ಅಲ್ಲಿ ದೊಡ್ಡ ಯಾವುದೇ ಒಂದು ತರಲೇಬೇಕು ತಮ್ಮಲ್ಲಿ ಅಂತ ಬಂದಿಲ್ಲ. ಒಂದು ಅಧಿಕಾರಿ ದುರುದ್ದೇಶದಿಂದ ಬಂದು ಈ ಅದನ್ನ ಎಲ್ಲ open ಮಾಡಕ್ ಹೋದ್ರೆ ನಿರುದ್ಯೋಗಿಗಳ ನೀನ್ ಯಾರು ತಂಡ ಅಂತ ಕೇಳಿದ್ದೀರಾ? ಒಂದು ಕಡೆ ಅದಾದ್ಮೇಲೆ ಸೇರಿ ಪೊಲೀಸ್ ಒಂದು ಡಿಪಾರ್ಟ್ಮೆಂಟ್ ಬಂದು ಪ್ಲಾನ್ ಮಾಡಿ at least ನೋಡಕ್ ಆ ದಿನ ಹೋಗ್ತೀವಿ ಬಂದು ಅಲ್ಲಿ ಅಂದ್ರೆ ಅಷ್ಟೊಂದು ಮಾಧ್ಯಮದವ್ರು ಬಂದು ನಾಟಕ ನಡೆಸಿದ್ದು. question ಮಾಡಕ್ ಹೋದ್ರೆ ಅದನ್ನ ನೀವು ಓಪನ್ ಮಾಡಕ್ ಬಿಟ್ಟಿಲ್ಲ. ಇಲ್ಲೇ ನೀವು ಮುಖಭಂಗ ನಿಮ್ಮ ಮಾಡ್ತೀನಿ ನೋಡಿ. ಸುಮಾರಿಲ್ಲ. First ಪ್ರಶ್ನೆ ಮುಖಭಂಗ ಏನು? ನೀವೆಲ್ಲ ಇದ್ ಮಾಡ್ತಾರೆ, ಇದು- ಮುಂದೆ ಹೋಗಿ ನೀವು ಮುಖಭಂಗ ಅನ್ವಯಿಸ್ತೀರಾ. ಇಷ್ಟೇ ಅಲ್ಲ, ಮುಂದೆ ಏನು ಮಿಸ್ಟರ್ ರಾಜ್ಯದಲ್ಲಿ ಎಲ್ಲ ನಿರುದ್ಯೋಗಿ, ಕಟ್ಟಾಕ್ ಒಂದ್ ನಿಮಿಷ ಬರ್ತಿದ್ಯೋ ಕೇಳಿಸ್ಕೊಳ್ಳಿ. ಅಲ್ಲಿಂದಲೂ ಕೂಡ ರಜಾಕ್ ಪ್ರತಿಯೊಂದು ವಿಡಿಯೋ ಇದೆ. ಪ್ಲೀಸ್ ಅದು ಕೇಳಿಸ್ಕೊಳ್ಳಿ. ಸಖತ್ ಇದು. ಪ್ಲೀಸ್ ನಿಮಗೆ certificate ನಿಮ್ಮ ಕೊಡಕ್ಕೆ- ಮೊದಲನೇ ವಾದ ಏನಿತ್ತು? ಇದು ನಾಯಿ ಮಾಂಸ, ಕುರಿ ಮಾಂಸ ಅಲ್ಲ. ಯಾಕೆ? ಬಾಲ ಇದೆ ಎತ್ತಿ ತೋರಿಸಿದ್ರಿ. ಹೌದು. ಇದೇ ಸ್ಟುಡಿಯೋದಲ್ಲಿ ಜೀವಂತವಾಗಿರೋ ಒಂದು ಕುರಿ, ಅದಕ್ಕೆ ಇಷ್ಟುದ್ದ ಬಾಲ ಇರೋದನ್ನ ತಗೊಬಂದು ಇಲ್ಲೇ ನಿಲ್ಲಿಸಿ ತೋರಿಸ್ಬಿಟ್ಟೆ. ಆ ಒಂದು ವಾದ ಮುಗೀತು. ಅದಾದ್ಮೇಲೆ ಏನು ಹೇಳಿದ್ರಿ? ಇದು ಉತ್ತಮ ಗುಣಮಟ್ಟವಾದ ಮಾಂಸನ, ಇದು ಕಳಪೆ ಮಾಂಸ, ಅಲ್ಲಿ ಐಸ್ ಯೂಸ್ ಮಾಡ್ತಿದ್ರಲ್ಲ ಅದು ಬ್ಯಾಕ್ಟೀರಿಯಾ ಇರಲ್ವಾ? ನಿನ್ನೆ 3 ಡಿಫ್ರೆಂಟ್ ಲ್ಯಾಬ್ಸ್, 4 ಡಿಫ್ರೆಂಟ್ ಲ್ಯಾಬಾರೆಟರಿಗಳು ಅದರ ಉತ್ತರವನ್ನು ಕೊಡ್ತು. ಇವಾಗ ಅದ್ರ ಮೇಲೇನೂ ಸಂಶಯ. ಅಲ್ಲಿ ಇನ್ನೊಂದು ಏನು ಕೇಳ್ತಾರೆ, ಆ ಬಾಕ್ಸು, ಥರ್ಮಕೋಲ್ ಬಾಕ್ಸು, ಅದಕ್ಕೆ ಒಂದು ಸ್ಟಿಕ್ಕರನ್ನು ಹಾಕಬೇಕು. ಏನೋ ಒಂದು ಥರ್ಮಕೋಲ್ಗೆ ಪ್ಯಾಕ್ ಮಾಡುವಾಗ ಸೆಲೋ ಟೇಪನ್ನು ಹಾಕ್ತೀವಲ್ಲ, ಅದರಲ್ಲಿ ಫಿಶ್ ಆಕಾರ ಇದ್ದಿದ್ದಕ್ಕೆ ಎತ್ಬಿಟ್ಟು ಫಿಶ್ ಅಂತ ಹೇಳಿ ಮಟನ್ ತರ್ತಿದ್ದೀರಾ. ರೈಲ್ವೆ ಡಿಪಾರ್ಟ್ಮೆಂಟ್ ಫಿಶ್ ಅಂತ ಹೇಳಿ ಮಟನ್ ತರ್ತಿದ್ದೀರಾ. ಅರೆ ಮಾಧ್ಯಮದಲ್ಲಿ ಹಿಂದ್ಗಡೆ ಇರಿ, ಒಂದ್ ನಿಮಿಷ ಇರಿ ಮಿಸ್ಟರ್ ನಿರುದ್ಯೋಗಿ, ಒಂದ್ ನಿಮಿಷ ಇರಿ. ಮಿಸ್ಟರ್ ನಿರುದ್ಯೋಗಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಫಿಶ್ ಅಂತ ಸ್ಟಿಕ್ಕರ್ ಹಾಕಿದ್ರೆ ಇಲ್ಲಿಗಲ್ ಅಲ್ಲ. ಫಿಶ್ ಅಂತ ಸ್ಟಿಕ್ಕರ್ ಹಾಕೋದು ಇಲ್ಲಿಗಲ್ ಅಲ್ಲ. ಅದಾದ್ಮೇಲೆ ಮತ್ತೊಂದು ನೀವು ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ರೆ ಅವ್ರು ಏನ್ ಕೇಳಿದ್ರು ನಾನು ಸುಮ್ಮನೆ ಇರ್ತೀನಿ. ಅವ್ರು ನಿಮ್ಮನ್ನ ಏನೇ ಕೇಳಿದ್ರು ನಾನು ಸುಮ್ಮನೆ ಇರ್ತೀನಿ. ಎಲ್ಲ ಸತ್ಯ ಇದ್ದು ಹೆಸರಿದೆ ಅವರಿಗೆ, ಹೆಸರು ಬಳಸಿ, ಇಲ್ಲ ನಿಮಗೂ ಹೆಸರು ಹಿಡಿದು ಕರೀತಾರೆ. ಕೊನೆಗೆ ಒಂದು ದಿನ ಸತ್ಯಮೇವ ಜಯತೆ.